ವೆಲ್ಕಮ್ ಟು ಸ್ಟಾಕ್ ಸ್ಕೂಲ್ ವೀಕೆಂಡ್ ಮಾರ್ಕೆಟ್ ಪಲ್ಸ್. ನಾವಿವಾಗ ಇಂಡಿಯನ್ ಮಾರ್ಕೆಟು ಹಾಗೆ ಗ್ಲೋಬಲ್ ಮಾರ್ಕೆಟು, ಗೋಲ್ಡು, ಸಿಲ್ವರು, ಕ್ರೂಡ್ ಆಯಿಲ್ ಎಲ್ಲದರಲ್ಲೂ ಲಾಸ್ಟ್ 1 ವೀಕಿಂದ ಏನಾಗ್ತಿದೆ ಅಂತ ಅಂದ್ಬಿಟ್ಟು ತಿಳ್ಕೊಳ್ಳೋಣ. ನಿಫ್ಟಿ 0.23% ಡೌನಲ್ಲಿದೆ, ಅಂದರೆ ಆಲ್ಮೋಸ್ಟ್ 60 ಪಾಯಿಂಟ್ಸ್. ನಿಫ್ಟಿ ಯಾಕೆ ಅಂಡರ್ ಪರ್ಫಾರ್ಮ್ ಮಾಡ್ತಾ ಇದೆ ಅಂತ ನಾವು ನೋಡಿದ್ರೆ ಮೇಜರ್ ಆಗಿ 2-3 ರೀಸನ್ಸ್ ನೋಡ್ಬೋದು. ಒಂದು FIS ಔಟ್ಫ್ಲೋ, ಅದೇ ಥರನೇ ರುಪಿ ಡಿಪ್ರಿಸಿಯೇಷನ್ನು. ಇದನ್ನ ಏನಕ್ಕೆ ಈ ರೀಸನ್ಸಿಗೆ ಇದೆಲ್ಲ ಆಗ್ತಾ ಇದೆ ಅಂತಂದರೆ FIS ಲಾಸ್ಟ್ 1 ಇಯರ್ ಡಾಟಾ ತೆಗೆದು ನೋಡಿದ್ರೆ ನಾವು 2.62 lakhs crore rupees ಅವರು ಹೊರಗಡೆ ತೊಗೊಂಡೋಗಿದ್ದಾರೆ, ಅಂದರೆ ಸೆಲ್ ಮಾಡಿಕೊಂಡು ಪ್ರಾಫಿಟ್ ಬುಕ್ಕಿಂಗ್ ಮಾಡಿದ್ದಾರೆ. ನಾಟ್ ಓನ್ಲಿ FIS ಪ್ರಾಫಿಟ್ ಬುಕ್ಕಿಂಗ್ ಮಾಡೋದು ಅಷ್ಟೇ ಅಲ್ಲ, DAS ಕೂಡ 7.13 lakhs rupees ಬೈಯಿಂಗ್ ಮಾಡಿದ್ದಾರೆ. ಅಂತಂದರೆ ನೀವು ಏನು ಇಷ್ಟು ದಿನ SIP ಅಥವಾ ನಾವು ಸ್ಟಾಕ್ಸ್ ಬೈ ಮಾಡೋದು ಪ್ರತಿಯೊಂದು ಏನಿರುತ್ತಲ್ವಾ, ಇದು ಎಲ್ಲದನ್ನು ಕೂಡ ನಾವು DAS ಇನ್ಫ್ಲೋ ಅಂತಲೇ ತಗೊಳ್ತೀವಿ. ಈ DAS ಇನ್ಫ್ಲೋ ಆಲ್ಮೋಸ್ಟ್ 7.13 lakhs crore ಲಾಸ್ಟ್ ಜನವರಿಯಿಂದ ಡಿಸೆಂಬರ್ವರೆಗೂ ಕೂಡ ಬೈಯಿಂಗ್ ಆಗಿದೆ. ಸೊ ಇಷ್ಟೆಲ್ಲ FIS ಔಟ್ಫ್ಲೋ ಇದ್ರೂ ಕೂಡ ನಮ್ಮ ಮಾರ್ಕೆಟ್ ಇಷ್ಟು ಸ್ಟೇಬಲ್ ಆಗಿರ್ಲಿಕ್ಕೆ ರೀಸನ್ ಏನಪ್ಪಾ ಅಂತಂದ್ರೆ ನಮ್ಮ DAS ಸಪೋರ್ಟು. ಸೊ ಇದನ್ನ ನಾವು ನೆಕ್ಸ್ಟ್ ಅಪ್ಕಮಿಂಗ್ ಅಲ್ಲಿ ನಾನು ಹೇಳ್ತಾ ಹೋಗ್ತೀನಿ, ಇದ್ರ ಲಿಕ್ವಿಡೇಷನ್ಸ್ ಮತ್ತೆ ಎಲ್ಲೆಲ್ಲ ಫ್ಲೋ ಆಗಿದೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಇವಾಗ ನಮಗೆ ರುಪಿ ಡಿಪ್ರಿಸಿಯೇಷನ್ ನೋಡಿದ್ರೆ ಲಾಸ್ಟ್ 2 months ಅಲ್ಲೇ 86 rupees per dollar ಇಂದ ನಾವು 90 rupees per dollar ಬಂದಿದ್ದೀವಿ. ಬಿಕಾಸ್ ಮೇಜರ್ ಇದರಲ್ಲಿ ಏನಂತ ನೋಡೋದಾದ್ರೆ ಗೋಲ್ಡ್ ಇಂಪೋರ್ಟು. ನಾವು ಗೋಲ್ಡ್ ಇಂಪೋರ್ಟ್ನ ನಾವು ಈ ಇಯರ್ ಅಲ್ಲಿ $100 billion ಗೋಲ್ಡ್ನ ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ. ಇದನ್ನ ನಾನು ನಿಮಗೆ ಗೋಲ್ಡ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೆಕೆಂಡ್ ಥಿಂಗ್, ಕರೆಂಟ್ ಅಕೌಂಟ್ ಡೆಫಿಸಿಟ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ಇಂಪೋರ್ಟು ಮತ್ತು ಎಕ್ಸ್ಪೋರ್ಟ್ನ ನಾವು ಕಂಪೇರ್ ಮಾಡ್ಕೊಂಡಾಗ ನಮ್ಮ ಕರೆಂಟ್ ಅಕೌಂಟ್ ಡೆಫಿಸಿಟ್ ನಮಗೆ ಗೊತ್ತಾಗುತ್ತೆ. ಅಂದರೆ ನಾನು ನಿಮಗೆ ಲಾಸ್ಟ್ ವೀಕೆ ಎಕ್ಸ್ಪ್ಲೇನ್ ಮಾಡಿದ್ದೆ, ನಮ್ಮ ಕರೆಂಟ್ ಅಕೌಂಟ್ ಡೆಫಿಸಿಟ್ ಎಷ್ಟಿದೆ ಅಂತಂದ್ರೆ $40 billion ವರ್ತ್ದು ಕರೆಂಟ್ ಅಕೌಂಟ್ ಡೆಫಿಸಿಟ್ ಅಲ್ಲಿ ಇದೀವಿ ನಾವು ಇವಾಗ ಫಾರ್ ಜಸ್ಟ್ ಲಾಸ್ಟ್ 1 month. ಇದನ್ನ ನಾನು ನಿಮಗೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನಾವು ಮನೆಯಲ್ಲಿ ದುಡಿಯೋದಕ್ಕಿಂತ ಜಾಸ್ತಿ ಸ್ಪೆಂಡ್ ಮಾಡಿದ್ರೆ ಏನಾಗುತ್ತೆ, ಆಬ್ವಿಯಸ್ಲಿ ಸಾಲ ಆಗುತ್ತೆ ಅಲ್ವಾ. ಅದೇ ಥರನೇ ಕಂಟ್ರಿ ಲೆವೆಲಲ್ಲಿ ಬಂದರೆ ಈ ಥರ ರುಪಿ ಡಿಪ್ರಿಸಿಯೇಷನು, ಇನ್ಫ್ಲೇಷನ್ ವೇರಿಯೇಷನ್ಸ್ಗಳು ಈ ಥರದ್ದನ್ನು ನಾವು ನೋಡ್ಬೋದು ಇಲ್ಲಿ. ಇವಾಗ ನಮ್ಮ ಏಷ್ಯನ್ ಕರೆನ್ಸಿ ಅಗೇನೆಸ್ಟ್ ಆಗಿ ನಮ್ಮ ಇಂಡಿಯನ್ ರುಪೀಸ್ನ ನೋಡಿದ್ರೆ ಆಲ್ಮೋಸ್ಟ್ ಏಷ್ಯನ್ ಕರೆನ್ಸೀಸ್ಗಳೆಲ್ಲ ಸ್ಟೇಬಲ್ ಆಗೇ ಇದಾವೆ ಆಸ್ ಕಂಪೇರ್ ಟು ಇಂಡಿಯನ್ ರುಪಿ. ನಮ್ಮ ಇಂಡಿಯನ್ ರುಪಿ ಯಾಕೆಷ್ಟು ಫ್ಲೋ ಆಗ್ತಾ ಇದೆ, ಮೋಸ್ಟ್ ಪ್ರಾಬಬ್ಲಿ ಏನಾದರೂ ಡಾಲರ್ ಏನಾದರೂ ಸ್ಟ್ರಾಂಗ್ ಆಗಿರಬೇಕು, ಅದೇ ರೀಸನ್ಗೆ ಇಂಡಿಯನ್ ರುಪಿ ಫಾಲ್ ಆಗ್ತಾ ಇದೆ ಅಂತ ನಮಗೆ ಅನಿಸ್ಬೋದು. ಇಟ್ಸ್ ನಾಟ್ ಅಬೌಟ್ ಓನ್ಲಿ ಡಾಲರ್ ಸ್ಟ್ರಾಂಗ್ ಆಗಿದೆ ಅಂತಲ್ಲ, ಡಾಲರ್ ಇಂಡೆಕ್ಸ್ ಅಗೇನೆಸ್ಟ್ ಅಲ್ಲಿ ಫಾಲ್ ಆಗ್ತಾನೆ ಇದೆ. ಡಾಲರ್ ಇಂಡೆಕ್ಸ್ ಅಂದ್ರೆ ಇದರಲ್ಲಿ ಆಲ್ಮೋಸ್ಟ್ ಗ್ಲೋಬಲ್ ಕಂಟ್ರೀಸ್ಗಳದ್ದು 6 ಕರೆನ್ಸೀಸ್ಗಳು ಇರುತ್ತೆ. ಯುರೋಪಿಯನ್ ಯೂರೋ, ಜಾಪನೀಸ್ ಯೆನ್ನು, ಸ್ವಿಸ್ ಫ್ರಾನ್ಸ್, ಬ್ರಿಟಿಷ್ ಪೌಂಡು, ಕೆನೇಡಿಯನ್ ಡಾಲರು, ಸ್ವೀಡನ್ ಕೊರೋನಾ, ಈ 6 ಕರೆನ್ಸೀಸ್ಗಳು ಸೇರಿನೇ ಡಾಲರ್ ಇಂಡೆಕ್ಸ್ ಅಂತ ಕರೀತಾರೆ. ಈ ಡಾಲರ್ ಇಂಡೆಕ್ಸ್ ಅಗೇನೆಸ್ಟ್ ಕೂಡ ಡಾಲರ್ ಫಾಲ್ ಆಗ್ತಾ ಇದೆ. ಆಲ್ಮೋಸ್ಟ್ 110 ಇಂದ $99 ಬಂದಿದ್ದೀವಿ ಇವಾಗ. ಎವ್ರಿ ಟೈಮ್ ನಮ್ಮ ರುಪಿ ಫಾಲ್ ಆಗಬೇಕಾದ್ರೆ RBI ಎಂಟರ್ ಆಗ್ಬಿಟ್ಟು ಏನಾದರೂ ಆಕ್ಷನ್ಸ್ ತಗೊಳ್ತಾ ಇತ್ತು. ಬಟ್ ಈ ಟೈಮ್ ಖುದ್ದು RBI ಗವರ್ನರೇ ಬಂದು ಹೇಳ್ತಾ ಇದ್ದಾರೆ, ಫಾಲ್ ಆಗೋದಿದ್ರೆ ಆಗಲಿ ಬಿಡಿ, ಅದು ರಿಯಲ್ ವ್ಯಾಲ್ಯೂ ಎಲ್ಲಿವರೆಗೂ ಬರುತ್ತೋ ಅಲ್ಲಿವರೆಗೂ ಬರಲಿ. ಯಾಕಂದ್ರೆ ಇದು ಗ್ಲೋಬಲಿ ಫಾರೆಕ್ಸ್ ಅಲ್ಲಿ ಟ್ರೇಡ್ ಆಗೋದ್ರಿಂದ ಅದು ರಿಯಲ್ ವ್ಯಾಲ್ಯೂ ಬರೋವರೆಗೂ ಕೂಡ ಟ್ರೇಡ್ ಆಗಲಿ ಅಂತ ಅವರೇ ಖುದ್ದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳಿದ್ದಾರೆ ಇವತ್ತು. ಆವರೇಜ್ ಆಗಿ ರುಪಿ ಫಾಲ್ ಆಗೋದನ್ನ ನಾವು ಲಾಸ್ಟ್ 30 years ಡೇಟಾ, ಅಂದ್ರೆ 3 decades ಡೇಟಾ ತೆಗೆದು ನೋಡಿದ್ರೆ ಎವ್ರಿ ಟೈಮ್ ರುಪಿ ಫಾಲ್ ಆಗಬೇಕಾದ್ರೆ 18% ಫಾಲ್ ಆಗ್ತಾ ಇತ್ತು. ಮೋಸ್ಟ್ ಪ್ರಾಬ್ಲಿ ಸಮ್ಟೈಮ್ಸ್ 15% ಇರ್ಬೋದು, 20% ಇರ್ಬೋದು, ಅಥವಾ 25% ಇರ್ಬೋದು. ಆವರೇಜ್ ಆಗಿ 18% ಅಂತ ಸಿಗ್ತಾ ಇದೆ. ಈ 18% ಫಾಲ್ ನೋಡಿದ್ರೆ ಇವಾಗ 8.5% ಮಾತ್ರ ಫಾಲ್ ಆಗಿದೆ. ಪ್ರಾಬಬ್ಲಿ ಇದು ನೆಕ್ಸ್ಟ್ 2-3 quarters ಅಲ್ಲಿ ಫಾಲ್ ಆಗುತ್ತಾ ಆಗಲ್ವಾ ಕಾದ್ ನೋಡಬೇಕು. ಅದೇ ತರನೇ RBI ಗವರ್ನರ್ ಬಂದ್ಬಿಟ್ಟು ಶುಕ್ರವಾರ ಬೆಳಗ್ಗೆ 25 basis point ರೆಪೋ ರೇಟ್ನ ಕಟ್ ಮಾಡಿದ್ರು. ಇವಾಗ ನಿಮಗೆ ಅನಿಸ್ಬೋದು ಏನು ರೆಪೋ ರೇಟ್ ಇದು ಅಂತ ಹೇಳ್ಬಿಟ್ಟು. ರೆಪೋ ರೇಟ್ ಹೆಂಗೆ ಅಂತಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ನಾವು ಬ್ಯಾಂಕ್ಗಳ ಹತ್ರ ಸಾಲ ತಗೊಳ್ತೀವಿ, ಬ್ಯಾಂಕ್ಗಳು RBI ಹತ್ರ ಸಾಲ ತಗೊಳ್ತಾರೆ. ಅದೇ ತರನೇ RBI ಬ್ಯಾಂಕ್ಗಳಿಗೆ ಸಾಲ ಕೊಡಬೇಕಾದ್ರೆ ಇಷ್ಟು ಪರ್ಸೆಂಟೇಜ್ ಇಂಟ್ರೆಸ್ಟ್ ಅಂತ ಚಾರ್ಜ್ ಮಾಡುತ್ತೆ. ಆ ಇಂಟ್ರೆಸ್ಟ್ನೇ ನಮ್ಮ ಬ್ಯಾಂಕ್ಗಳು ನಮ್ಮ ಮೇಲೆ ತಗೊಂಡ್ಬರ್ತಾರೆ. ಸೊ ಇವಾಗ RBI ಇಂಟ್ರೆಸ್ಟ್ನ ಡೌನ್ ಮಾಡಿದ್ರೆ ಆಬ್ವಿಯಸ್ಲಿ ಬ್ಯಾಂಕ್ಸ್ಗಳು ನಮ್ಮ ಹತ್ರ ಕಲೆಕ್ಟ್ ಮಾಡೋ ಇಂಟ್ರೆಸ್ಟ್ನು ಕಡಿಮೆ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನೀವೇನಾದರೂ ಫ್ಲೋಟಿಂಗ್ ರೇಟ್ ಆಫ್ ಇಂಟ್ರೆಸ್ಟ್ ಹೋಮ್ ಲೋನಿಗೆ ತೊಗೊಂಡಿದ್ದೀರಿ ಅಂತ ಅನ್ಕೊಳ್ಳೋಣ, 5.5% ನಂಗೆ. ಇವಾಗ ಅದು 25 basis point ಕಟ್ ಆಗಿ 5.5% ಇಂದ 5.25% ಬಂದಂಗೆ. ಅಂದ್ರೆ ನೀವು ಇವಾಗ EMI ಕಟ್ಟುವಂತ ಅಮೌಂಟ್ ಕಡಿಮೆ ಆದಂಗೆ. ಈಗ ಒಂದು 10,000 ರೂಪಾಯಿ ನಿಮಗೆ EMI ಅಮೌಂಟ್ ಅಲ್ಲಿ ಉಳ್ಕೊಂಡ್ರು ಕೂಡ ನೀವು ಇದನ್ನ ಏನ್ ಮಾಡ್ತೀರಾ, ಆಬ್ವಿಯಸ್ಲಿ ತಗೊಂಡೋಗಿ ಸ್ಪೆಂಡ್ ಮಾಡ್ತೀರಲ್ವಾ. ಸೊ ಇದೇ ರೀಸನ್ಗೆ RBI ರೆಪೋ ರೇಟ್ನ ಕಟ್ ಮಾಡಬಹುದು. ಇವಾಗ ನಿಮಗೆ ಅನಿಸ್ಬೋದು ಏನ್ ಮೇಜರ್ ರೀಸನ್ RBI ಯಾವಾಗಲೂ ರೆಪೋ ರೇಟ್ನ ಕಟ್ ಮಾಡೋದು ಅಥವಾ ಇನ್ಕ್ರೀಸ್ ಮಾಡೋದು ಅಂತಂದ್ರೆ, ಬಿಕಾಸ್ ಆಫ್ ದ ಇನ್ಫ್ಲೇಷನ್, ಬಿಕಾಸ್ ಆಫ್ ದ ಅನ್ಎಂಪ್ಲಾಯ್ಮೆಂಟ್ ಡೇಟಾ. ಏಕೆ ಅಂತಂದ್ರೆ ಇವಾಗ ನೋಡ್ಬೋದು ರೀಸೆಂಟ್ ಆಗಿ ಬಂದಿರೋ ಪ್ರಕಾರ
ನಮ್ಮ ಇನ್ಫ್ಲೇಷನ್ 0.3% ಇದೆ. ನಮ್ಮ RBI ಪ್ರಕಾರ ಇದು ಯಾವಾಗಲೂ 2% ಇಂದ 6% ರೇಂಜ್ ಬೌಂಡ್ ಅಲ್ಲಿ ಇರಬೇಕು. ಅದೇ ತರ ಇರೋ ತರ ಅವರು ಏನಾದರೂ ಆಕ್ಷನ್ಸ್ ನ ತಗೊಳ್ತಾ ಇರ್ತಾರೆ. ಸೊ ಇವಾಗಲೂ ಕೂಡ 0.3% ಇರೋದು 2% ಮೇಲ್ಗಡೆ ಬರಲಿ ಅನ್ನೋ ತರ ಇವಾಗ ರೆಪೋ ರೇಟ್ ನ ಕಟ್ ಮಾಡಿದ್ದಾರೆ. ಸೊ ಇದರಿಂದ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಡಿಮ್ಯಾಂಡ್ ಜಾಸ್ತಿ ಆದ್ರೆ ಆಬ್ವಿಯಸ್ಲಿ ಮಾರ್ಕೆಟ್ ಅಲ್ಲಿ ಕ್ಯಾಶ್ ಫ್ಲೋನು ಜಾಸ್ತಿ ಆಗುತ್ತೆ. ಸೊ ಕ್ಯಾಶ್ ಫ್ಲೋ ಜಾಸ್ತಿ ಆಗೋದ್ರಿಂದ ನಮ್ಮ ಇನ್ಫ್ಲೇಷನ್ ಕೂಡ ಆ ರೇಂಜ್ ಬೌಂಡ್ ಅಲ್ಲಿ ಬರುತ್ತೆ. ಸೊ ನಮ್ಮ ಎಮರ್ಜಿಂಗ್ ಮಾರ್ಕೆಟ್ ಆಗಿರೋ ಇಂಡಿಯಾ ಯಾವಾಗಲೂ ಗ್ರೋತ್ ಅಲ್ಲಿ ಇರಬೇಕಾದ್ರೆ ಇನ್ಫ್ಲೇಷನ್ ಆಬ್ವಿಯಸ್ಲಿ 6% ನಿಯರ್ ಅಥವಾ 2% ಗಿಂತ ಮೇಲೆ ಇರಲೇಬೇಕು. ಸೊ ಇನ್ಫ್ಲೇಷನ್ ಕಡಿಮೆ ಆಗೋಗ್ಬಿಟ್ರೆ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಇಲ್ಲ ಅಂತ ಅರ್ಥ. ಸೊ ಅದಕ್ಕೆಲ್ಲ RBI ರೇಟ್ ಕಟ್ ಮಾಡೋದು. ಇವಾಗ ನಿಫ್ಟಿ ನೆಕ್ಸ್ಟ್ 50 ಇದು ಆಲ್ಮೋಸ್ಟ್ 0.52% ಅಂದ್ರೆ 350 ಪಾಯಿಂಟ್ಸ್ ಡೌನ್ ಸೈಡ್ ಅಲ್ಲಿ ಇದೆ. ಅದೇ ರೀತಿ ನ್ಯಾಸ್ಡ್ಯಾಕ್ ಬಂದ್ರೆ 0.92% ಪಾಸಿಟಿವ್ ಅಲ್ಲಿ ಇದೆ. ಇವಾಗ US ಮಾರ್ಕೆಟ್ ಪರವಾಗಿಲ್ಲ, ಸ್ವಲ್ಪ ರಿಕವರಿ ಆಗ್ತಾ ಇದೆ. ಅದೇ ರೀತಿ US ಅಲ್ಲಿ ಮೇಜರ್ ನ್ಯೂಸ್ ಏನು ಅಂತಂದ್ರೆ ಫೆಡರಲ್ ಚೇರ್ಮನ್ ಚೇಂಜ್ ಆಗ್ತಾರೆ ಅನ್ನೋದು. ಇವಾಗ ನಿಮಗೆ ಅನಿಸ್ಬೋದು ಈ ಫೆಡರಲ್ ಚೇರ್ಮನ್ ಯಾರು ಅಂತ. ಫೆಡರಲ್ ಚೇರ್ಮನ್ ಯಾರು ಅಂದ್ರೆ ಸೇಮ್ ಲೈಕ್ ನಮ್ಮ RBI ನಲ್ಲಿ ಗವರ್ನರ್ ಯಾವ ರೀತಿ ಇದಾರೋ ಅದೇ ತರಾನೇ US ಅಲ್ಲಿರೋ ಸೆಂಟ್ರಲ್ ಬ್ಯಾಂಕ್ ಫೆಡರಲ್ ರಿಸರ್ವ್ಸ್. ಅದೇ ರೀತಿನೇ ಫೆಡರಲ್ ಬ್ಯಾಂಕ್ ಚೇರ್ಮನ್ ಜೋರೆಮ್ ಪವೆಲ್ ಇವರು ಕೂಡ ಚೇಂಜ್ ಆಗ್ತಾರೆ ಅನ್ನೋಂಥ ನ್ಯೂಸ್ ತುಂಬಾ ಕೇಳ್ತಾ ಇದೆ. ಆಲ್ಮೋಸ್ಟ್ 73% ಪ್ರಿಡಿಕ್ಷನ್ ಇದೆ. ಈ ಚೇರ್ಮನ್ ಅಥವಾ ಗವರ್ನರ್ಸ್ ಇವರೆಲ್ಲ ಯಾಕೆ ಚೇಂಜ್ ಆಗ್ತಾರೆ ಅಂದ್ರೆ ಇವರು ಯಾವಾಗ ಗೌರ್ಮೆಂಟ್ ಹೇಳೋ ಮಾತುಗಳನ್ನ ಕೇಳಲ್ವೋ ಅದೇ ರೀಸನ್ಸ್ಗೆ ಈ ಪ್ರೆಸಿಡೆಂಟ್ಸ್ಗಳು ಪ್ರೈಮ್ ಮಿನಿಸ್ಟರ್ಸ್ಗಳು ಇವ್ರನ್ನ ಚೇಂಜ್ ಮಾಡೋ ಪ್ಲಾನ್ ಮಾಡ್ತಾರೆ. ಯಾಕೆ ಅಂತಂದ್ರೆ ಆಲ್ಮೋಸ್ಟ್ ನಾವು ಕೇಳ್ತಾ ಇರ್ತೀವಿ ಈ ಇನ್ಫ್ಲೇಷನ್ಸ್ಗಳು ಜಾಸ್ತಿ ಆಗ್ತಾ ಇದೆ, ರೆಪೋ ರೇಟ್ ಡಿಕ್ರೀಸ್ ಆಗ್ತಾ ಇದೆ, ಫೆಡರಲ್ ರೇಟ್ ಇನ್ಕ್ರೀಸ್ ಆಗ್ತಾ ಇದೆ. ಇದೆಲ್ಲದ್ರ ಹಿಂದ್ಗಡೆ ಇವ್ರ ಚೇರ್ಮನ್ ಗವರ್ನರ್ಸ್ಗಳು ಇರ್ಬೋದು. ಮೋಸ್ಟ್ ಆಫ್ ದ ಟೈಮ್ ಗೌರ್ಮೆಂಟ್ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಬಟ್ ಯಾವಾಗ ಇವರು ಅವ್ರ ಮಾತು ಕೇಳಲ್ಲ ಅಂತ ಗೊತ್ತಾಗುತ್ತೋ ಅವಾಗ ಅವ್ರನ್ನೇ ಚೇಂಜ್ ಮಾಡೋ ಪ್ಲಾನ್ ಮಾಡ್ತಾರೆ. ಸೊ ಇವಾಗ ಡೊನಾಲ್ಡ್ ಟ್ರಂಪ್ ಕೂಡ ಸೇಮ್ ಅದನ್ನೇ ಪ್ಲಾನ್ ಮಾಡ್ತಾ ಇದ್ದಾರೆ. ಸೊ ಅವರು ಮೊದಲಿಂದ ಹೇಳ್ತಾ ಬರ್ತಾ ಇದ್ರು ರೇಟ್ ನ ಕಟ್ ಮಾಡಿ ಅಂತ. ಬಟ್ ಈ ಚೇರ್ಮನ್ ಮಾಡ್ತಾ ಇರಲಿಲ್ಲ. ಸೊ ದಟ್ ಇವಾಗ ಅವರು ಇವ್ರನ್ನೇ ಚೇಂಜ್ ಮಾಡಕ್ ನೋಡ್ತಾ ಇದ್ದಾರೆ. ಇದೆಲ್ಲ ಜಸ್ಟ್ ಪ್ರಿಡಿಕ್ಷನ್, 100% ಅಲ್ಲ, ಬಟ್ ಇಟ್ ಇಸ್ ಹೌ ಇಟ್ ವರ್ಕ್ಸ್. ಗೋಲ್ಡ್ ಲಾಸ್ಟ್ 1 ವೀಕ್ ಅಲ್ಲಿ 2% ರಿಕವರಿ ಆಗಿದೆ. ನಾಟ್ ಆಲ್ ಟೈಮ್ ಇನ್ನ ಬ್ರೇಕ್ ಮಾಡಿಲ್ಲ. ಇವಾಗ ಗೋಲ್ಡ್ ಅಲ್ಲಿ ಇಂಪಾರ್ಟೆಂಟ್ ಏನಂತಂದ್ರೆ ಲಾಸ್ಟ್ 1 ಇಯರ್ ಇಂದ ಗೋಲ್ಡ್ ETFs ಗಳದ್ದು ಡಿಮ್ಯಾಂಡ್ ಎಷ್ಟಾಗಿದೆ ಅಂತಂದ್ರೆ 200% ಇನ್ಕ್ರೀಸ್ ಆಗಿದೆ. ಜಸ್ಟ್ 1 ಮಂತ್ ಡೇಟಾ ತೆಗೆದು ನಾನು ನಿಮಗೆ ಹೇಳ್ತೀನಿ. ಲಾಸ್ಟ್ ಇಯರ್ 2024 ಅಕ್ಟೋಬರ್ ಅಲ್ಲಿ $4.9 ಬಿಲಿಯನ್ ನಷ್ಟು ಗೋಲ್ಡ್ ನಾವು ಇಂಪೋರ್ಟ್ ಮಾಡಿಸ್ಕೊಂಡಿದ್ವಿ. ಬಟ್ ಈ ಇಯರ್ ಅಂದ್ರೆ 2025 ಅಕ್ಟೋಬರ್ ಅಲ್ಲಿ ಜಸ್ಟ್ 1 ಮಂತ್ ಅಲ್ಲಿ ನಾನು ಹೇಳ್ತಾ ಇರೋದು $14.7 ಬಿಲಿಯನ್ ನಷ್ಟು ನಾವು ಗೋಲ್ಡ್ ನ ಇಂಪೋರ್ಟ್ ಮಾಡ್ಕೊಂಡಿದ್ವಿ. ಇದು ಆಕ್ಚುಲಿ ನೋಡೋದಾದ್ರೆ ಲಾಸ್ಟ್ ಡೆಕೆಡ್ ಅಲ್ಲೇ ಹೈಯೆಸ್ಟ್ ಇಂಪೋರ್ಟ್ ನಾವು ಈ ಮಂತ್ ಅಲ್ಲೇ ಮಾಡ್ಕೊಂಡಿರೋದು. ನಮ್ಮ ರುಪಿ ಫಾಲ್ ಆಗೋದನ್ನ ನಾನು ನಿಮಗೆ ಏನ್ ಹೇಳ್ತಾ ಇದ್ನಲ್ವಾ, ಬಿಕಾಸ್ ಆಫ್ ದಿಸ್ ರೀಸನ್ ಆಲ್ಸೋ ರುಪಿ ಫಾಲ್ ಆಗ್ಲಿಕ್ಕೆ. ಮೋಸ್ಟ್ ಆಫ್ ದ ಎಕನಾಮಿಸ್ಟ್ ಗಳಿಗೆ ಏನ್ ಭಯ ಅಂತಂದ್ರೆ ಜನರು ಗೋಲ್ಡ್ ಬೈ ಮಾಡೋದಂತ ನಿಲ್ಸಕ್ಕಾಗಲ್ಲ. ಬಟ್ ಈ ರೀಸನ್ ಇಂದ ರುಪಿಯಲ್ಲಿ ಇನ್ನ ಫಾಲ್ ಆಗುತ್ತೋ ಅನ್ನೋದೇ ಭಯ. ಇವಾಗ ಸಿಲ್ವರ್ ಲಾಸ್ಟ್ 1 ವೀಕ್ ಅಲ್ಲಿ 8.28% ಮೇಲೋಗಿದೆ. ಈ ವೀಕ್ ಅರ್ಲಿಯರ್ ದ ಡೇ ಇದು ಜಸ್ಟ್ ವಿತಿನ್ ಎ ಡೇ 5.6% ಮೇಲೋಗಿತ್ತು. ಬಿಕಾಸ್ ಆಫ್ ದ ಒಂದೇ ರೀಸನ್, US ಅಲ್ಲಿನೇ ದೊಡ್ಡ ಕಮಾಡಿಟಿ ಮಾರ್ಕೆಟ್ ಆದಂತ ಚಿಕಾಗೋ ಮರ್ಚೆಂಟ್ ಎಕ್ಸ್ಚೇಂಜ್ ಆಲ್ಮೋಸ್ಟ್ 10 ಅವರ್ಸ್ ಶೆಡೌನ್ ಆಗೋಗಿತ್ತು ಬಿಕಾಸ್ ಆಫ್ ಸಮ್ ಟೆಕ್ನಿಕಲ್ ಇಶ್ಯೂ. ಈ ಟೆಕ್ನಿಕಲ್ ಇಶ್ಯೂ ಆಗಿದ್ರಿಂದ ನಮ್ಮ ಡಿರೈವೇಟಿವ್ ಮಾರ್ಕೆಟ್ಗೂ ಮತ್ತೆ ಫಿಸಿಕಲ್ ಮಾರ್ಕೆಟ್ಗೂ ಮಿಸ್ ಮ್ಯಾಚ್ ಆಗ್ತಾ ಇತ್ತು. ಇದರಿಂದ ಸಪ್ಲೈ ಡಿಮ್ಯಾಂಡ್ಗೆ ವೇರಿಯೇಷನ್ ಆಗಿದ್ದಕ್ಕೆ ಇದು 5.6% ವಿತಿನ್ ಎ ಅವರ್ ಮೇಲೋಗಿದೆ. ತುಂಬಾ ಜನ ಸಿಲ್ವರು ಮತ್ತೆ ಗೋಲ್ಡ್ ಒಂದೇ ಅಂತ ಮಾತಾಡ್ತಾರೆ. ಬಟ್ ಸಿಲ್ವರು ಗೋಲ್ಡ್ ಯಾವತ್ತೂ ಒಂದೇ ಅಲ್ಲ. ಯಾಕೆ ಅಂತಂದ್ರೆ ಗೋಲ್ಡ್ ನ ನಾಟ್ ಓನ್ಲಿ ಜ್ಯುವೆಲರಿಗೆ ಅಷ್ಟೇ ಯೂಸ್ ಮಾಡಲ್ಲ, ನಮ್ಮ ಸೆಂಟ್ರಲ್ ಬ್ಯಾಂಕ್ಗಳು ಇದನ್ನ ರಿಸರ್ವ್ ಆಗಿ ಇಟ್ಕೊಳ್ತಾರೆ. ಬಟ್ ಸಿಲ್ವರಿಗೆ ಬಂದ್ರೆ ಇದನ್ನ ಸೆಂಟ್ರಲ್ ಬ್ಯಾಂಕ್ಸ್ಗಳು ಇನ್ನ ರಿಸರ್ವ್ಸ್ ಆಗಿ ಕನ್ಸಿಡರ್ ಮಾಡಿಲ್ಲ. ಬಟ್ ಸಿಲ್ವರು ಇದು ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಅಂಟಿಲ್ ಅನ್ಲೆಸ್ ಸೆಂಟ್ರಲ್ ಬ್ಯಾಂಕ್ಸ್ಗಳು ಇಟ್ ಇಸ್ ಆಲ್ಸೋ ಬಿ ಒನ್ ಆಫ್ ದ ರಿಸರ್ವ್ಸ್ ಅಂತ ಕನ್ಸಿಡರ್ ಮಾಡೋವರೆಗೂ. ಇವಾಗ ಕ್ರೂಡ್ ಆಯಿಲ್ ಅಲ್ಲೇ 60 ಬೌಂಡ್ ಅಲ್ಲೇ ಇದೆ. ಏನ್ ಚೇಂಜಸ್ ಇಲ್ಲ. ಜಸ್ಟ್ ಲಾಸ್ಟ್ 2 ಡೇಸ್ ಬಿಫೋರ್ ಇಂದೆ ಪುಟಿನ್ ಇಂಡಿಯಾಗೆ ಬಂದು ಹೋಗಿದ್ದ ವಿಚಾರ ನಿಮಗೆಲ್ಲ ಗೊತ್ತಿರ್ಬೋದು. ಏನಕ್ಕೆ ಅಂತಂದ್ರೆ ಅವರು ನಮ್ಮ ಜೊತೆ ಏನು ಫ್ರೆಂಡ್ಶಿಪ್ ಇದ್ದಾರೆ ಇದೆಲ್ಲ ಏನು ನಾವು ಮಾತಾಡ್ತೀವಲ್ವಾ, ಅದಕ್ಕಿಂತ ಮೇಜರ್ ಆಗಿ ಹಿಂದೆ ಬ್ಯಾಕ್ ಎಂಡ್ ಅಲ್ಲಿ ಏನೇನಿರುತ್ತೆ ನಾನು ನಿಮಗೆ ಇವಾಗ ಅದನ್ನ ಹೇಳ್ತೀನಿ. ನಮ್ಮ ಅವರ ಮಧ್ಯೆ ಟ್ರೇಡ್ ಆಗೋದು $68.72 ಬಿಲಿಯನ್ ನಷ್ಟು. ಅಂದ್ರೆ ನಾವು ಅವ್ರಿಗೆ ಕಳ್ಸೋದೆಷ್ಟು, ನಮಗೆ ಕಳ್ಸೋದು ಅವರೆಷ್ಟು ಅಂತ ನಾವು ನೋಡಿದ್ರೆ 63 ಬಿಲಿಯನ್ ನಷ್ಟು ಅವ್ರು ನಮಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ನಾವು ಅವ್ರಿಗೆ ಎಕ್ಸ್ಪೋರ್ಟ್ ಮಾಡೋದು ಜಸ್ಟ್ 4.8 ಬಿಲಿಯನ್ ಅಷ್ಟೇ. ಅವ್ರು ನಮ್ಮ ಜೊತೆ ಎಷ್ಟೇ ಫ್ರೆಂಡ್ಶಿಪ್ ಆಗಿದ್ರು ಕೂಡ ಬಿಕಾಸ್ ಆಫ್ ಸಮ್ ಎಕನಾಮಿಕ್ ಇಂಟ್ರೆಸ್ಟ್ ಅವ್ರು ನಮ್ಮ ಜೊತೆ ಚೆನ್ನಾಗಿರ್ಲೇಬೇಕು. ಬಟ್ ಇವಾಗ ಲಾಸ್ಟ್ 1 ಪಾಯಿಂಟ್ ಹೇಳ್ಬೇಕು ಅಂತ ಅನಿಸ್ತಾ ಇದೆ. ತುಂಬಾ ಜನ IPO ಬರ್ತಾ ಇರೋದ್ರಿಂದ ಎಲ್ಲರೂ ಹಿಂದೆ ಓಡೋಗಿ IPO ಬೈ ಮಾಡ್ತಾ ಇದ್ದೀರಾ. ಇವತ್ತು ಬೆಳಗ್ಗೆ ನನ್ನ ಫ್ರೆಂಡು ಕೂಡ ಕಾಲ್ ಮಾಡಿದ್ದ,
ಮಗ ಮೀಶೋ IPO ಬರ್ತಾ ಇದೆ ಅದನ್ನ ನಾನು ತಗೊಳ್ಲಾ ಅಂತ. ನಾನು ಅವನಿಗೆ ಹೇಳಿದೆ, ಎಲ್ಲರೂ IPO ಹಿಂದೆ ಓಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ನೀನು ಹೋಗಿ IPO ಬೈ ಮಾಡಬೇಡ. ಆ ಕಂಪ್ನಿ ಬಗ್ಗೆ ಏನಾದರೂ ತಿಳ್ಕೊಂಡಿದ್ಯಾ, ಆ ಕಂಪ್ನಿ ಯಾವ ಥರ ವರ್ಕ್ ಮಾಡ್ತಾ ಇದೆ, ಕಂಪ್ನಿ ಪ್ರಾಫಿಟ್ ಆ್ಯಂಡ್ ಲಾಸಸ್ಸು, ಬ್ಯಾಲೆನ್ಸ್ ಶೀಟ್ ಯಾವ ಥರ ಇದೆ ಅಂತ ತಿಳ್ಕೊಂಬಿಟ್ಟು ಇನ್ವೆಸ್ಟ್ ಮಾಡು. ಅವ್ನು ಹೇಳ್ತಾ ಇದ್ದ ರೀಸೆಂಟಾಗಿ ಬಂದಿರೋ ಗ್ರೋ IPO ಆಲ್ಮೋಸ್ಟ್ 80% 90% ರಿಟರ್ನ್ ಕೊಟ್ಟಿತ್ತು, ಇದು ಅದೇ ಥರ ರಿಟರ್ನ್ ಕೊಡ್ಬೋದು, ಒಂದು ವೀಕ್ ಬಿಟ್ಕೊಂಡ್ಬಿಟ್ಟು ನಾನು ಅದನ್ನು ಎಕ್ಸಿಟ್ ಆಗಿಬಿಡ್ತೀನಿ ಅಂತ. ಮೈಟ್ ಇನ್ ಕೇಸ್ ಅದೇನಾದರೂ ರಿಟರ್ನ್ ಕೊಟ್ಟರೆ ಓಕೆ, ಅದರ್ವೈಸ್ ನೈಕಾ ಥರನೇ 2-3 ಇಯರ್ಸಿಂದನೂ ಕೂಡ ನಾಟ್ ಈವನ್ IPO ಪ್ರೈಸಿಗೂ ಬರಲಿಲ್ಲ ಅಂತಂದರೆ, ಸೊ ನಿಮಗೇನಾದರೂ ಕಂಪ್ನೀಸ್ಗಳಲ್ಲಿ ಇನ್ವೆಸ್ಟ್ ಮಾಡುವಂಥ ಥಾಟ್ ಇದ್ದರೆ ನೀವು ಅಲ್ಲಿಗೆ ವೆಯ್ಟ್ ಮಾಡಿ. ಫೇರ್ ಪ್ರೈಸ್ 6 to 1 year ಒಳಗಡೆ ಬರುತ್ತೆ, ಅದಾದ್ಮೇಲೆ ಬೇಕಾದ್ರೆ ಇನ್ವೆಸ್ಟ್ ಮಾಡ್ಕೊಳ್ಳಿ. ಶಾರ್ಟ್ ಟರ್ಮಿಗೋಸ್ಕರ ನೀವು ದುಡ್ಡನ್ನ ಡಿಪ್ಲಾಯ್ ಮಾಡಿದ್ರೆ ಇಟ್ಸ್ ಕನ್ಸಿಡರ್ ಆಸ್ ಎ ಗ್ಯಾಮ್ಲಿಂಗ್. ಸೊ ಗೊತ್ತಿಲ್ಲ ಅಂತಂದ್ರೆ ಸುಮ್ಮನೆ IPO ಹೋಗ್ಬಿಟ್ಟು ಇನ್ವೆಸ್ಟ್ ಮಾಡಬೇಡಿ. ಅದೇ ರೀತಿ ನೀವು ಲಾಸ್ಟ್ 1 year 1.5 years ಇಂದ ಏನಾದರೂ ಮಾರ್ಕೆಟಿಗೆ ಹೊಸದಾಗಿ ಬಂದಿದ್ರೆ ದಿಸ್ ಇಸ್ ದ ರೈಟ್ ಟೈಮ್ ಟು ಲರ್ನ್. ಯಾಕೆ ಅಂತಂದ್ರೆ ಹೊಸದಾಗಿ ಬಂದಿರೋರು ಕನ್ಸಾಲಿಡೇಷನ್ ಫೇಸ್ನ ನೋಡ್ಕೊಂಡಿರ್ತಾರೆ. ಅವರಿಗೆ ಏನಾದರೂ ಒಂದೇ ಸರ್ತಿಗೆ ಬುಲ್ ಮಾರ್ಕೆಟ್ ಬಂದಿದ್ರೆ ಅವ್ರು ಮುಟ್ಟಿರೋ ಸ್ಟಾಕ್ಸ್ಗಳೆಲ್ಲ ಮೇಲೆ ಹೋಗ್ತಾ ಇತ್ತು, ಅವ್ರು ಅನ್ಕೊಂಡ್ಬಿಡ್ತಾ ಇದ್ರು ನಾವೇ ದೊಡ್ಡ ಫಂಡ್ ಮ್ಯಾನೇಜರ್ ಅಂತ. ಸೊ ದಿಸ್ ಈಸ್ ದ ರೈಟ್ ಟೈಮ್ ಟು ಲರ್ನ್. ಅದಕ್ಕೋಸ್ಕರನೇ ನೀವು ಕಲಿತಾ ಇನ್ವೆಸ್ಟ್ ಮಾಡ್ತಾ ಹೋಗಿ. ಒಂದೇ ಸರ್ತಿಗೆ ಎಲ್ಲ ದುಡ್ಡು ಡಿಪ್ಲಾಯ್ ಮಾಡ್ಕೋಬೇಡಿ. ಬೇಸ್ಡ್ ಆನ್ ಯುವರ್ ಕ್ಯಾಪಿಟಲ್ ಫೈನಾನ್ಷಿಯಲ್ ಕನ್ಸಲ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ಟಾಕ್ ಸ್ಕೂಲ್.